ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ಹಾಕಲೇಬೇಕು. ದಯವಿಟ್ಟು ನೀವು ಅಭ್ಯರ್ಥಿಯನ್ನ ಹಾಕದೇ ಇರೋ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ಳಬೇಡಿ. ನಾವು ಪಕ್ಷಕ್ಕೆ ಅಂತ ಹಗಲಿರುಳು ಅಂತ ನೋಡದೆ ದುಡ್ದಿದ್ದೀವಿ. ಇಲ್ಲಿ ಸೋಲು ಗೆಲುವು ಅನ್ನೋ ಪ್ರಶ್ನೆಗಿಂತ ನಮಗೆ ಹೋರಾಟವೇ ನಮಗೆ ಮುಖ್ಯವಾಗುತ್ತೆ. ಕ್ಯಾಂಡಿಡೇಟ್ ಅನ್ನ ಹಾಕದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಪಕ್ಷದ ವರಿಷ್ಠರಿಗೆ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಮನವಿಯ ಸಹಿತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡ್ತಾರೆ ಬಿಜೆಪಿ ನಾಯಕರು, ಕಾದು ನೋಡಬೇಕು. ದಿನೇ ದಿನೇ ರಾಜಕಾರಣ ರಂಗೇರ್ತಾ ಇದೆ. ಒಂದು ಕಡೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅವರು, ಇನ್ನೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ತೀವ್ರ ಹಣಾಹಣೆ ನಡೆಸ್ತಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಇವತ್ತು ವರದಿ ಆಗ್ತಾ ಇದೆ. ಇವತ್ತು ದೇಶದಾದ್ಯಂತ ಮೋದಿ ಅಲೆ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರ ಹಿಡಿಯೋದು ಸದಸಿದ್ಧ. ಇಂಥ ಒಂದು ಸಂದರ್ಭದಲ್ಲಿ ಮಂಡ್ಯದಲ್ಲೂ ಪ್ರಬುದ್ಧ ಮತದಾರಗಳು ಮೋದಿಯವರ ಕೈ ಹಿಡಿಲಿಕ್ಕೆ, ಕೈ ಬಲಪಡಿಸಲಿಕ್ಕೆ ಸಿದ್ಧರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಅಂಬರೀಷ್ ಅವರ ಅಭಿಮಾನಿಗಳು ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ಲ, ಸುಮಲತಾ ಅವರಿಗೆ ಬೆಂಬಲ ಸೂಚಿಸುತ್ತೆ ಅಂತ ಹೇಳಿ ಕ್ಷೇತ್ರದಾದ್ಯಂತ ಸುಳ್ಳು ಪ್ರಚಾರವನ್ನ ಮಾಡ್ಕೊ ಬರ್ತಾ ಇದ್ದಾರೆ. ಇವತ್ತು ಸುಮಲತಾ ಅವರು ಬಿಜೆಪಿ ಬಂದ್ರೆ ಮುಕ್ತವಾದ ಒಂದು ಸ್ವಾಗತವನ್ನ ನಾವು ಕೋರ್ತೇವೆ. ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಮತ್ತೆ ಅವ್ರನ್ನ ಹೆಗಲ ಮೇಲೆ ಹೊತ್ತು ಈ ಕ್ಷೇತ್ರದಾದ್ಯಂತ ಕಾಯ ವಾಚ ಮನಸ ದುಡಿದು ಪ್ರಾಮಾಣಿಕವಾಗಿ ಅವ್ರನ್ನ ಗೆಲ್ಸ್ಕೊ ಬರುವಂತಹ ಜವಾಬ್ದಾರಿ. ಇನ್ನು ಎಸ್.ಎಂ. ಕೃಷ್ಣ ಅವರ ಭೇಟಿ ಬಳಿಕ ಮಾತನಾಡಿದ ಮಾಜಿ ಡಿಸಿಎಂ ಆರ್ ಅಶೋಕ್, ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಬಗ್ಗೆ ಎಸ್.ಎಂ. ಕೃಷ್ಣ ಅವರು ನಾಳೆ ಅವರ ನಿಲುವನ್ನ ತಿಳಿಸುವುದಾಗಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುಮಲತಾಗೆ ಬೆಂಬಲ ಕೊಡೋ ವಿಚಾರವಾಗಿ ಕೂಡ ಚರ್ಚೆಯಾಗಿದೆ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ತಿಳಿಸಿದ್ದಾರೆ. ಎಲ್ಲ ಚರ್ಚೆ ಮಾಡಿದ್ದೀರಿ, ಇಡೀ ರಾಜ್ಯದ್ದು ಚರ್ಚೆ ಮಾಡಿದ್ದೀನಿ ಅವ್ರ ಜೊತೆ. ಈಗಾಗಲೇ ಅಭ್ಯರ್ಥಿಗಳು ಯಾರ್ಯಾರು ಎಲ್ಲೆಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಕೇಳ್ತಾ ಇದ್ದಾರೆ, ಈ ಥರದ್ದೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದರಲ್ಲೂ ಮಂಡ್ಯನೂ ಇದೆ. ಕರ್ನಾಟಕದಲ್ಲಿ ಮಂಡ್ಯ ಇದ್ಮೇಲೆ ಅದನ್ನು ಚರ್ಚೆಯನ್ನು ಮಾಡಿರ್ತೀನಿ. ಅದ್ರ ಬಗ್ಗೆನೂ ಅವರು ಮಾತಾಡಿದ್ದೀನಿ. ಅದ್ರ ಬಗ್ಗೆನೂ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದೆ. ಪರ್ಟಿಕ್ಯುಲರ್ ಮಂಡ್ಯ ಅಂತಲ್ಲ, ಎಲ್ಲ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾತಾಡಿದ್ದೀನಿ. ಅಲ್ಲ, ಈಗ ಚರ್ಚೆ ಅವ್ರ ಹತ್ರ ಮಾಡ್ತಾ ಇರೋದು, ಈಗಲೇ ಚರ್ಚೆ ಮಾಡ್ತಾ ಇದ್ದೀನಿ. ಇನ್ನು ಅವರು ಅದನ್ನು ಯೋಚನೆ ಮಾಡಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ರವೀಶ್ ನೀಡ್ತಾರೆ. ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಇಡೀ ಒಂದು ಅಂದ್ರೆ ಮಂಡ್ಯದ ಅಭ್ಯರ್ಥಿಯನ್ನ ಹಾಕಬೇಕಾ ಅಥವಾ ಬೇಡವಾ, ಯಾರನ್ನ ಹಾಕಬೇಕು, ಇದೆಲ್ಲ ಹೊಣೆಯನ್ನ ಎಸ್.ಎಂ. ಕೃಷ್ಣ ಅವರಿಗೆ ಬಿಟ್ಟಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನಿರ್ಬೋದು ರವೀಶ್? ವಿದ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ಮುಂದೆಯೂ ಕೂಡ ಹಾಸನ ಮತ್ತೆ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದನ್ನು ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಅಶೋಕ್ ರವರು ಕೂಡ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಮಂಡ್ಯದಲ್ಲಿ ಅಭ್ಯರ್ಥಿ ಹಾಕ್ಬೇಕೇ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೆ ಸುಮಲತಾ ಅವರನ್ನ ಬೆಂಬಲಿಸಬೇಕೇ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾವುದೂ ಕೂಡ ಅಂತಿಮವಾಗಿಲ್ಲ ಅನ್ನೋ ಮಾತುಗಳನ್ನಷ್ಟು ಹೇಳಿದ್ದಾರೆ. ಇದ್ರ ಜೊತೆಗೆ ಎಸ್.ಎಂ. ಕೃಷ್ಣ ಅವರ ಸಲಹೆಯನ್ನು ಕೂಡ ಕೇಳಿದ್ದೇವೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಾಳೆ ಒಳಗಡೆ ಅವರು ತಮ್ಮ ನಿರ್ಧಾರವನ್ನು ಕೂಡ ತಿಳಿಸ್ತಾರೆ. ಅದಾದ ಬಳಿಕ ನಮ್ಮ ಬಿಜೆಪಿ ನಡೆ ಏನಿರಬೇಕು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತೇವೆ ಅಂತ ಕೂಡ ಅಶೋಕ್ ರವರು ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಸ್.ಎಂ. ಕೃಷ್ಣ ಅವರನ್ನ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಅವರ ಒಂದು ಸಲಹೆಯನ್ನು ಪಡೆದುಕೊಳ್ಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ದೇವೇಗೌಡರ ಒಂದು ಪ್ಲಾನ್ ಗೇಮ್ಗೆ ಒಂದು ರೀತಿಯಲ್ಲಿ ಸ್ಟ್ರಾಟಜಿಯನ್ನು ಕೂಡ ರೂಪಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಕೂಡ ಹೇಳಲಾಗ್ತದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಮಂಡ್ಯ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ಇನ್ನೂ ಕೂಡ ಬಿಜೆಪಿ ಸ್ಪಷ್ಟವಾದ ನಿಲುವನ್ನು ಕೂಡ ತಳೆದಿಲ್ಲ ಅಂತ ಕೂಡ ಹೇಳ್ಬೋದಾಗಿದೆ ವಿದ್ಯಾ. ಓಕೆ, ಇನ್ನೊಂದು ಕಡೆ ನಮಗೆ ಈ ಸೋಲು ಗೆಲುವಿಗಿಂತ ಹೋರಾಟವೇ ಮುಖ್ಯ ಅಂತ ಮಂಡ್ಯದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬೆಳಗ್ಗೆ ರಾತ್ರಿ ಅಂದೇ ದುಡ್ದಿದೀವಿ ಸ್ವಾಮಿ, ಯಾರನ್ನಾರು ಒಬ್ರನ್ನ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೆಂಗಾಗ್ಬೋದು? ನಾವು ಗಿವ್ ಅಪ್ ಮಾಡ್ಕೊಡಲ್ಲ ಅನ್ನೋ ಮಾತಿನ ಜೊತೆಗೆ ಸುಮಲತಾ ಅವ್ರಿಗೆಲ್ಲೋ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಹೇಳ್ತಿತ್ತಲ್ವಾ ರವೀಶ್? ಖಂಡಿತವಾಗಿ ಕೂಡ ಸ್ಥಳೀಯ ಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಅದೇ ರೀತಿ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ. ಆದ್ರೆ ಮಂಡ್ಯದಲ್ಲಿ ಬಿಜೆಪಿಯ ಅಸ್ತಿತ್ವವನ್ನು ಕಾಪಾಡ್ಕೊಳ್ಬೇಕಾದ್ರೆ, ಅಸ್ತಿತ್ವವನ್ನು ಒಂದು ರೀತಿಯಲ್ಲಿ ಬೆಳೆಸ್ಕೋಬೇಕಾದ್ರೆ ನಿಜಕ್ಕೂ ಕೂಡ ಖಂಡಿತವಾಗಿ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕ್ಲೇಬೇಕು ಅಂತಲೂ ಕೂಡ ಮಂಡ್ಯದ ಮುಖಂಡರುಗಳು ಮತ್ತೆ ಆ ಒಂದು ಸ್ಥಳೀಯ ಕಾರ್ಯಕರ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರ ಕೂಡ ಪಕ್ಷದ ವೇದಿಕೆಯಲ್ಲೂ ಕೂಡ ಚರ್ಚೆ ಆಗಿದೆ. ಆದ್ರೆ ಒಂದು ವೇಳೆ ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ ಸಂದರ್ಭದಲ್ಲಿ ಆದಾದ ಬಳಿಕ ಕಾಂಗ್ರೆಸ್ನಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಡದೆ ಹೋದ್ರೆ, ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ. ಇದು ರಾಷ್ಟ್ರೀಯ ನಾಯಕರ ನಿರ್ಧಾರಕ್ಕೆ ಕೂಡ ರಾಜ್ಯ ನಾಯಕರು ಬಿಡ್ತಾರೆ. ಹಾಗಾಗಿ ರಾಷ್ಟ್ರೀಯ ನಾಯಕರ ತೀರ್ಮಾನ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ಇಲ್ಲ, ಅಲ್ಲಿ ನಮಗೆ ಸೋಲು ಗೆಲುವು ಮುಖ್ಯ ಅಲ್ಲ, ನಮ್ಮ ಅಭ್ಯರ್ಥಿನ ಹಾಕ್ಲೇಬೇಕು ಅಂತ ಕೂಡ ರಾಷ್ಟ್ರೀಯ ನಾಯಕರು ಹೇಳಿದಂತ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ರಾಜ್ಯ ಬಿಜೆಪಿ ಹಾಕ್ಲೇಬೇಕಾಗುತ್ತೆ. ಹಾಗಾಗಿ ಎಲ್ಲಾ ನಾಯಕರುಗಳ ಅಭಿಪ್ರಾಯವನ್ನು ಕೂಡ ಪಡೆದಿರತಕ್ಕಂಥದ್ದು. ಹಾಗಾಗಿ ಅಭಿಪ್ರಾಯವನ್ನೆಲ್ಲವನ್ನು ಕೂಡ ರಾಜ್ಯ ಬಿಜೆಪಿ ಹೈಕಮಾಂಡ್ಗೆ ಕಳಿಸಿಕೊಡುತ್ತೆ ವಿದ್ಯಾ. ಥ್ಯಾಂಕ್ ಯು ರವೇಶ್, ತಮ್ಮೆಲ್ಲ ಮಾಹಿತಿಗೆ.